ಹೇಳಿದೆ ನಂಬರ್ ಬಟ್ ಬರೋದು ಬರ್ಬೇಕಂದ್ರೆ ಒಂದೇ ಒಂದು ಆಸೆ 100% ನಾನು ಬರಲೇಬೇಕು ಸರ್. ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ವಿಶಾಲಕ್ಷ್ಮಿ ವ್ಲಾಗ್ಸ್. ಏನಾದ್ರು ಕೋಲ್ಡ್ ಕುಡಿ ಬಹಳ ಇಷ್ಟ ಆಗುತ್ತೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಳಗೆ ಏನು ತರ್ಸೀನಿ ಅಂತ ನೋಡೋಣ ಬರ್ರಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ನವಗೋನ್ ವ್ಲಾಗ್ಸ್. ಯಾರು ಹೇಳ್ಕೊಟ್ರದ್ನಲ್ಲ? ಮಾಮ ಹೇಳ್ಕೊಟ್ಟನು. ಎಲ್ಲರೂ ನಮ್ಗೆ ಕೇಳ್ತೀವಿ ಮಾಮ ಯಾರು ಹೇಳ್ಕೊಟ್ರ. ಸೊ ಕಾಲೇಜ್ ಜಾಯಿನ್ ಆಗಿದ್ದಕ್ಕೆ ನನಗೆ ಟೈಮ ಸಿಗೋಲ್ರಿ ಲಾಗ್ ಮಾಡೋಕೆ. ನೋಡತ್ತೀರಿ ಎಷ್ಟು ಡಿಲೇ ಆಗ್ತದೆ ಅಂದೇಳಿ ಸ್ವಲ್ಪ ಅಡ್ಜಸ್ಟ್ ಆಗಬೇಕಾಗೈತಿ. ಧ್ರುವ ಬೇರೆ ಸ್ಕೂಲಿಗೆ ಹೊಂಟಾನ, ಹಿಂಗಾಗಿ ಇನ್ನೂ ಲೇಟ್ ಆಗ್ತದೆ ನಂಗಂದ್ರೆ ಭಾಳ ಕಿರಿಕಿರಿ ಮಾಡತ್ತಾನ. ಸೊ ನೋಡೋಣ ಅಂತ ಆದಷ್ಟು ಜಲ್ದಿ ಮೇಂಟೈನ್ ಮಾಡ್ತಾನೆ. ವಾರಕ್ಕೆ 2-3 ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾನಂತ. ಸೊ ಇವತ್ತು ರೆಡಿ ಆಗೀನಿ. ಈ ಸಾರಿ ಅಂತ ನೋಡಿರ್ಬಹುದು ನೀವು, ಒಂದು 2-3 ಸಾರಿ ಹುಟ್ಟಿದ್ದೇನೆ. ಅದು ಹಂಗಾರೆ ಎಷ್ಟು ಸಾರಿ ಅದಾವ ಅಂದ್ರೂ ಹೋಗೋ ಟೈಮ್ನಾಗ ಫಂಕ್ಷನ್ ಟೈಮ್ನಾಗ ಸಾರಿನ ಇಲ್ಲ ಅನಿಸತ್ತೆ ನನಗೆ, ಹಂಗೆ ಅನ್ಸಾಕತ್ತೆ. ಸೊ ಇರಲಿ ಬಿಡ್ರಿ, ಒಂದು ಹಳೇದ ಒಂದು ಸೀರೆ ಉಟ್ಕೊಂಡು ನಾನು ಬಂದೆ. ಎಲ್ಲಿಗೆ ಅಂತಂದ್ರೆ ನಮ್ಮ ಕಾಲೇಜ್ ಫಂಕ್ಷನ್ನಿಗೆ. ಇವತ್ತು ಉದ್ಘಾಟನೆ ಸಮಾರಂಭ ಐತ್ರಿ. ಇದನ್ನು ಸ್ವಲ್ಪ ಅಪ್ಲೋಡ್ ಮಾಡೋಕೆ ಲೇಟ್ ಆಯ್ತು ರೀ. ಭಾಳ ದಿನದ ಮೇಲೆ ಕಾಲೇಜ್ ಜಾಯ್ನ್ ಆಗೀನಿ, ಟೈಮ್ ಮೇಂಟೈನ್ ಆಗ್ಬೋದಾಗೈತೆ ರೀ. ಬೆಳಿಗ್ಗೆ ಜಲ್ದಿ ಬರೋದು ಏನೂ ನಿಗೋಲ್ದಾಗೈತೆ ರೀ. ಕರೆ ಅಂದ್ರೆ ಎಲ್ಲರೂ ನೋಡ್ರಿ ಹೆಂಗೆ ಬ್ರೇಕ್ಫಾಸ್ಟ್ ಮಾಡಕತ್ತಾರ. ಶಿರಾ ಉಪ್ಪಿಟ್ಟು ಮಾಡಿಸಿದ್ರಿ ಬ್ರೇಕ್ಫಾಸ್ಟ್. ಎಲ್ಲರೂ ಕುಂತು ಹಿಂಗೆ ಕಾಲೇಜ್ ಕ್ಯಾಂಪಸ್ನಾಗ ತಿಂದ್ವಿ. ನಾವು ಕೂಡ ಅಲ್ಲೇ ಹೊಂಗೆ ಮರ ಅದ್ರ ಕೆಳಗೆ ಕುಂತು ತಿಂದ್ವಿ. ಇನ್ನು ಗೆಸ್ಟ್ ಎಲ್ಲ ವಿಸಿಟ್ ಮಾಡ್ತಿರ್ತಾರೆ ಲ್ಯಾಬ್ ಅಂತೇಳಿ ಲ್ಯಾಬ್ ಸೆಟ್ಟಿಂಗ್ ಮಾಡ್ಕೊಂಡ್ವಿ ರೀ. ಅದ್ರ ಜೊತೆಗೆ ಫೋಟೋಶೂಟು ಆಯ್ತಾ. ಅಷ್ಟೊತ್ತಿಗೆ ಒಂದು ಅನೌನ್ಸ್ಮೆಂಟ್ ಆಯ್ತು ನೋಡ್ರಿ, ಗೆಸ್ಟ್ ಬರಾಕತ್ತಾರೆ ಎಲ್ಲರೂ ಕೆಳಗಡೆ ಬರ್ರಿ ಅಂತೇಳಿ ಲ್ಯಾಬ್ ಎಲ್ಲ ಸೆಟ್ ಮಾಡಿ ಕೆಳಗಡೆ ಬಂದ್ವಿ ರೀ. ನೋಡ್ರಿ ಎಷ್ಟು ದೊಡ್ಡ ಪೆಂಡಲ್ ಹಾಕ್ಸಿದಾರೆ ರೀ. ಒಟ್ಟು ಸ್ಟೂಡೆಂಟ್ಸ್ ಒಬ್ಬರು ಬಿಸಿಲಾಗ ಕುತ್ಕೋಬಾರ್ದು ಅಂತ ಹೇಳಿ ಇಷ್ಟು ದೊಡ್ಡ ಪೆಂಡಲ್ ಹಾಕ್ಸಿದ್ರು ನೋಡ್ರಿ. ಇನ್ನು ಸರಸ್ವತಿ ಪೂಜೆ ಮಾಡಿದ್ರಿ ಬೆಳಿಗ್ಗೆನ. ನಾವು 9 ಗಂಟೆಗೆ ಬಂದ್ವಲ್ರಿ, ಆವಾಗಲೇ ಆಗಿದ್ರಿ. ನಂಗೆ ಅದನ್ನೆಲ್ಲ ವಿಡಿಯೋ ಮಾಡ್ಕೊಳಕ್ಕೆ ಆಗಿರಲಿಲ್ಲ. ಇನ್ನು ಫಂಕ್ಷನ್ ಅಂದಮೇಲೆ ಗೆಸ್ಟ್ ಬರೋದಂತೂ ಲೇಟ್ ಆಗೋದನ್ನಲ್ರಿ, ನಿಮ್ಗೆ ಗೊತ್ತೈತಿ. ಹೀಗಾಗಿ ಹುಡುಗರಿಗೆ ಬೋರ್ ಆಗಬಾರ್ದು ಮತ್ತು ಹುಡುಗರು ಒಂದು ಕಡೆ ಕುಂದಿರ್ಸೋದು ಒಂದು ದೊಡ್ಡ ಟಾಸ್ಕ್ ಆಗಿತ್ತು ನಮ್ಗೆ. ಅದ್ರ ಸಲುವಾಗಿ ಪಟ್ ಅಂತೇಳಿ ಎಂಟರ್ಟೈನ್ಮೆಂಟ್ ಹಾಕೊಂಡ್ರಿ. ಎಂಟರ್ಟೈನ್ಮೆಂಟ್ ಅಂತಂದ್ರೆ ಯಾರು ಡ್ಯಾನ್ಸ್ ಇಲ್ಲ ಏನಿಲ್ಲ, ಯಾರು ಚಲೋ ಹಾಡ್ತಾರ ಉಪನ್ಯಾಸಕರನ್ನ ಹಿಡಿದು ಎಲ್ಲರನ್ನೂ ಹಾಡ್ಸಿದ್ರಿ.
ಬಾಳೆದಾರಾತನೆ ಮಾಡುವೆ ಭಕ್ತಿಯ ವಂದನೆ ಮಾಡುವೆ ವಂದನೆ ಶಾಂತಿ ವಾಹಿನಿ ಚಿರನೂತನ ಚೇತನದಾತೆಯು ನೀನೇ ದರ್ಶನದಾತೆ ಕನ್ನಡ ನಾಡಿನ ಜೀವನದಿ ತಾನೇ ಓ ಜೀವನದಿ ತಾನೇ ಅನ್ನವನೇಳುವ ದೇವನದಿ ಮನೆಯ ಕನ್ನಡ ನಾಡಿನ ಜೀವನದಿ ತಾನೇ ಓ ಜೀವನದಿ ತಾನೇ ಅತ್ಯಂತ ಹೆಮ್ಮೆಯ ನಮ್ಮ ಅಧಿಕಾರಿಗಳು ಸನ್ಮಾನ್ಯ ಶ್ರೀ ಈಶ್ವರ ಉಳ್ಳಾಗಡ್ಡಿ ಸರ್ ಅವರನ್ನ ಹೃದಯಪೂರ್ವಕವಾಗಿ ನಾವು ಸ್ವಾಗತ ಮಾಡ್ಕೋತೀವಿ. ಎಲ್ಲ ವಿದ್ಯಾರ್ಥಿಗಳು ಚಪ್ಪಾಳೆ ತಟ್ಟೋದ್ರ ಮೂಲಕ ಸ್ವಾಗತ ಮಾಡ್ಕೊಳ್ಳಿ. ಇದುವರೆಗೆ ಬಹಳ ಸುಂದರವಾಗಿ ಹಾಡನ್ನ ಹಾಡಿದಂತ ಭಜಂತ್ರಿ ಸರ್ ಅವರಿಗೆ ನನ್ನ ಚೇತನ ಆಗುನಿಯನಿಕೇತನ ನೂರು ಎಲ್ಲ ತತ್ವದಲ್ಲೇ ಮೀರಿ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದಲ್ಲೇ ಮೀರಿ ನಿರ್ದಿಗ ಕೋಟೆಗಳನ್ನು ಮೀಟಿ ಎದೆಯ ಬಿರಿಯ ಭಾವದೀಟೆ ಓ ನನ್ನ ಚೇತನ ಆಗು ನೀಯನಿಕೇತನ ನನ್ನ ಚೇತನ ಆಗು ನೀಯನಿಕೇತನ ನಿನ್ನಂತ ಮಗಳು ಇಲ್ಲ ನೀನೇ ಎಲ್ಲ ನಿನ್ನಂತ ಮಗಳು ಇಲ್ಲ ನೀನೇ ಎಲ್ಲ ನಿನ್ನ ಕಂದ ಮೇಲೆ ಬೆಳಕು ಕಂದ ಬಾಳೆ ಯಾವ ದೇವ ತಂದವರು ಎಂದು ನಾನು ಕಾಣಲು ಪುಟ್ಟರಾಜನಾಗು ಶಿಷ್ಯನಾದರೆ ಶರೀಫಯಾಗು ಯೋಗಿಯಾದರೆ ಹಾನಗಲ್ಲ ಯೋಗಿಯಾಗು ತ್ಯಾಗಿಯಾದರೆ ಆದಿಯಾದರೆ ಶ್ರೀ ಶಂಕರನಾಗು ಅನಾದಿಯಾದರೆ ಶ್ರೀ ರೇಣುಕನಾಗು ಗುರುವಾದರೆ ಪುಟ್ಟರಾಜನಾಗು ಶಿಷ್ಯನಾದರೆ ಶರೀಫನಾಗು ಶಕ್ತನಾದರೆ ಎಷ್ಟು ಅರ್ಥ ಇರೋ ಹಾಡೈತಲ್ರಿ.
ತಲೆ ಬಾಗಿಸುವೆ ಮಂಗರದ ಮನುಷ್ಯ ರಾಮರಾಯನ ಎಂದು ನಾನು ಧ್ಯಾನಿಸುವೆ ಭೂತೈನ ಪಾತ್ರವ ಸೃಷ್ಟಿಸಿದ ಗೌರವರನ್ನು ಗೌರವಿಸುವೆ ನಾನು ಅವರಂತೆ ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ ಬಾಳುವೆ ಕನ್ನಡವನ್ನುಡಿ ದೇವಿಯನ್ನು ನಾ ಖ್ಯಾತಿಯ ಪಡೆದಂತೆ ಭಕ್ತ ಕುಮಾರದಿ ಗುಣಸೂರರು ಭಕ್ತಿ ಭಾವದಿ ಮೆರೆದಂತೆ ನಂಜುಂಡಿ ಕಲ್ಯಾಣದ ಹೃದಯ ಶಂಕರರು ನೂತನ ದಾಖಲೆ ಬರೆದಂತೆ ಪ್ರೇಮ ಲೋಕದಿ ಹಂಸಲೆ ಇಂಥ ಚಂದ ಹಾಡು ನಾವು ಎಂಜಾಯ್ ಮಾಡಕ್ತಿದ್ವಿ, ಭಾಳ ಖುಷಿ ಆಗತ್ತಿತ್ತು. ಬಟ್ ಕೌಜಲ್ಗಿ ಸರ್ ನೋಡ್ರಿ ಎಷ್ಟು ಸಿಂಪಲ್ ಆಗಿ ಎಷ್ಟು ಸಲುವಾಗಿ ಅಲ್ಲಿ ವೇಟ್ ಮಾಡಾಕತ್ತಿದ್ರು. ನಮಗಿದನ್ನ ನೋಡಿ ಸರ್ಪ್ರೈಸ್ ಆಯ್ತು ರೀ, ನಿಜ ಹೇಳ್ಬೇಕು ಅಂತಂತಂದ್ರೆ. ಇನ್ನೂ ಹಾಡು ಕೇಳಾಕತ್ತಿದ್ವಿ ನಾವು, ಬಟ್ ಅಷ್ಟೊತ್ತಿಗಂದ್ರೆ ಗೆಸ್ಟ್ ಬಂದ್ರಿ. ಯಾರು ಗೆಸ್ಟ್ ಅನ್ನೋದು ಭಾಳ ಸರ್ಪ್ರೈಸಿಂಗ್ ಐತಿ, ಹೇಳ್ತೇನಂತ ನಿಮ್ಗೆ. ಇದೀಗ ತಾನೇ ನಮ್ಮ ಕಾಲೇಜಿಗೆ ಇವತ್ತಿನ ಅತ್ಯಂತ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ 2026-27ನೇ ಸಾಲಿನ ಪ್ರಥಮ PUC ವಿದ್ಯಾರ್ಥಿಗಳ ಸ್ವಾಗತ. ನಿಮ್ಮೆಲ್ಲರ ಹೆಮ್ಮೆಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಹಂತೇಶ್ ಎಸ್ ಕೌಜಲ್ಗಿ ಸಾಹೇಬ್ರವರು ಆಗಮಿಸ್ತಾ ಇದ್ದಾರೆ. ಇವ್ರ ಜೊತೆಗೆ ಇನ್ನೂ ಇಬ್ಬರು ಗೆಸ್ಟ್ ಅದಾರೆ, ಯಾರಂತ ಹೇಳ್ತೇನೆ ನಿಮ್ಗೆ. ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದ್ರಿ. ಅತ್ಯಂತ ಹೆಮ್ಮೆಯ ನಮ್ಮ ಅಧಿಕಾರಿಗಳು ಸನ್ಮಾನ್ಯ ಶ್ರೀ ಈಶ್ವರ ಉಳ್ಳಾಗಡ್ಡಿ ಸರ್ ಅವರನ್ನ ಹೃದಯಪೂರ್ವಕವಾಗಿ ನಾವು ಸ್ವಾಗತ ಮಾಡ್ಕೋತೀವಿ. ಎಲ್ಲ ವಿದ್ಯಾರ್ಥಿಗಳು ಚಪ್ಪಾಳೆ ತಟ್ಟೋದ್ರ ಮೂಲಕ ಸ್ವಾಗತ ಮಾಡ್ಕೊಳ್ಳಿ. ಇದುವರೆಗೆ ಬಹಳ ಸುಂದರವಾಗಿ ಹಾಡನ್ನ ಹಾಡಿದಂತ ಭಜಂತ್ರಿ ಸರ್ ಅವರಿಗೆ ಗೆಸ್ಟ್ ಎಲ್ಲ ಬಂದು ಬ್ರೇಕ್ಫಾಸ್ಟ್ ತಗೊಳಕ್ ಅಂತ ಹೇಳಿ ಹೋದ್ರಿ. ಶಾಲಾ ಶಿಕ್ಷಣ ಇಲಾಖೆಯ ಅಪರ ಆಯುಕ್ತರಾಗಿರ್ತಕ್ಕಂಥ ಅವರೆಲ್ಲರೂ ಈ ವೇದಿಕೆಗೆ ಆಗಮಿಸಿ ಆಸೀನರಾಗಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಜೊತೆಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಪ್ರತಿನಿಧಿಗಳಾಗಿರ್ತಕ್ಕಂಥ ಸರ್ಫರಾಜ್, ಅದರ ಜೊತೆಗೆ ನಮ್ಮ ವಿದ್ಯಾರ್ಥಿನಿ ಪ್ರತಿನಿಧಿ ಪಲ್ಲವಿ ಬೆಳವಡಿ ವೇದಿಕೆಗೆ ಬರಬೇಕು. ಕಾಲೇಜ ಸ್ಮರಿಸಿಕೊಳ್ಳುತ್ತಾ ಇಂದು ನಮ್ಮ ಕಾಲೇಜಿನ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸ್ವಾಗತ ಕೋರುವ ಸಮಾರಂಭ. ಈ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ನನ್ನ ಅತಿಥಿ ಮಾನ್ಯರನ್ನು ಹೃದಯಪೂರ್ವಕವಾಗಿ ಚಂದ ಆಂಕರಿಂಗ್ ಮಾಡಕತ್ತಾರ ನೋಡ್ರಿ ಕನ್ನಡದೊಳಗ. ಇನ್ನ ದೇವ್ರಿಗೆ ಯಾವುದೇ ವಿಘ್ನಗಳು ಬರ್ದೇ ಇರ್ಲಿ ಅಂತೇಳಿ ಬೇಡ್ಕೊಂಡು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಬೇಕಲ್ರಿ. ಸೊ ಅದೇ ತರ ಫಸ್ಟ್ ಪ್ರಾರ್ಥನಾ ಗೀತೆ ರೀ. ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬೆಳಗಾವಿಯ ಹೆಮ್ಮೆಯ ಉಪನಿರ್ದೇಶಕರಾದ ಸನ್ಮಾನ್ಯ ಶ್ರೀ MM ಕಾಂಬ್ಳೆ ಸರ್, ಇವರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಸಾಂಕೇತಿಕ DYSP ಇವರಿಗೂ ಕೂಡ ಹೃದಯಪೂರ್ವಕ ಸ್ವಾಗತ. ಎಲ್ಲ ಅತಿಥಿಗಳು ಅಧ್ಯಕ್ಷರು ಬಂದಿದ್ದರಿ. ನೋಡಿದ್ರಿ ಸ್ಪೆಷಲ್ ಗೆಸ್ಟ್ ಅದಾರ, ಅವ್ರ ಬಗ್ಗೆ ನಾ ಇನ್ನೂ ತನಕ ಡಿಸ್ಕ್ಲೋಸ್ ಮಾಡಿಲ್ಲ. ಎಟ್ ದ ಎಂಡ್ ಹೇಳ್ತೇನಂತ ನಿಮಗೆ ಯಾರು ಬಂದಿದ್ರು ಅಂತ ಹೇಳಿ. ಇನ್ನು ಸ್ವಾಗತ ಭಾಷಣ ಮುಗಿಸ್ಕೊಂಡ್ರಿ ಎಲ್ಲರಿಗೂ. ಅದಾದ್ಮೇಲೆ ಪುಷ್ಪವನ್ನ ಕೊಡೋದಿರ್ತೈತಲ್ರಿ, ಅವಾಗ ಶಾಸಕರು ಅದನ್ನ ಮಕ್ಕಳಿಗೆನ ಕೊಟ್ಟಾರ್ರಿ. ಇದು ವಿಶೇಷವಾಗಿ ಐತ್ರಿ. ಇನ್ನು ಅದಾದ್ಮೇಲೆ ಉದ್ಘಾಟನೆ ನೋಡ್ರಿ, ಗಿಡಕ್ಕೆ ನೀರು ಹಾಕೋದ್ರಿಂದ ಜೊತೆಗೆ ಉದ್ಘಾಟನೆ ಮಾಡಿದ್ರು. ನೋಡಿಕೊಳ್ಳುತ್ತಿದ್ದಾರೆ. ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಸ್ಥಾಪಿಸುವತ್ತ ದಿಟ್ಟ ಹೆಜ್ಜೆ ಇರಿಸಿದ ಪೊಲೀಸ್ ಅಧಿಕಾರಿಗಳು ಯಾರಾದರೂ ಆಗಿದ್ದರೆ. ಇನ್ನು ಉದ್ಘಾಟನೆ ಆದ್ಮೇಲೆ ಅತಿಥಿಗಳ ಪರಿಚಯ ರೀ, ಬಹಳ ಚಂದ ಪರಿಚಯ ಮಾಡಿಕೊಟ್ರು. ಅದಾದ್ಮೇಲೆ ಲಾಸ್ಟ್ ಇಯರ್ ಯಾರು ಚಲೋ ಮಾರ್ಕ್ಸ್ ಆಗಿದ್ರಲ್ಲ ಅವ್ರಿಗೆ ಸತ್ಕಾರವನ್ನ ಇಟ್ಕೊಂಡಿದ್ರಿ. ಈ ವರ್ಷ ರಾಜ್ಯಕ್ಕೆ ಕಲಾ ವಿಭಾಗದಿಂದ 3ನೇ ರ್ಯಾಂಕ್ ಸಹೋದರಿ ಕಾವೇರಿ ಭಜಂತ್ರಿ ಪಡೆದುಕೊಂಡು ನಮ್ಮ ಕಾಲೇಜಿನ ಕೀರ್ತಿಯನ್ನು ಇನ್ನಷ್ಟು ರಾಜ್ಯಕ್ಕೆ 3ನೇ ರ್ಯಾಂಕ್ ರೀ ಈ ಕಾಲೇಜಿಂದ
ಪ್ರತಿ ವರ್ಷನೂ ಹಿಂಗೆ ರಾಜ್ಯಕ್ಕೆ 6ನೇ ರ್ಯಾಂಕು 3ನೇ ರ್ಯಾಂಕು 4ನೇ ರ್ಯಾಂಕು ಬಂದೇ ಬಂದಿರ್ತಾರೆ. ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ ವಿಷಯಗಳಲ್ಲಿ 100ಕ್ಕೆ 100 ಅಂಕ ಪಡೆದುಕೊಂಡಿದ್ದಾರೆ. 584 ಅಂಕ ಗಳಿಸಿ 97.33% ಸಾಧನೆ ಮಾಡಿರುತ್ತಾರೆ. ಇದರ ಜೊತೆಗೆ ಕನ್ನಡ ವಿಷಯದಲ್ಲೂ ಸಹ 100ಕ್ಕೆ 100 ಅಂಕ ಪಡೆದುಕೊಂಡಿದ್ದಾನೆ. ಈಗ ವಾಣಿಜ್ಯ ವಿಭಾಗ, ಆಹಾರ ಅಧ್ಯಯನ ಮತ್ತು ಲೆಕ್ಕಶಾಸ್ತ್ರ ವಿಷಯಗಳಲ್ಲಿ 100ಕ್ಕೆ 100ರಷ್ಟು ಅಂಕ ಪಡೆದುಕೊಂಡಿದ್ದಾರೆ. ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಪ್ರಕಾಶಣ್ಣ ಬಡ್ಲಿ ಸರ್ ಅವರು 25,000 ರೂಪಾಯಿಗಳು ಕೊಟ್ಟು ಆ ವಿದ್ಯಾರ್ಥಿಯನ್ನ ಪ್ರೋತ್ಸಾಹಿಸಿದ್ದಾರೆ. ಜೊತೆಗೆ ಈ ರೀತಿಯಾಗಿ ಅವ್ರಿಗೆ ಹಣವನ್ನು ಕೂಡ ಕೊಟ್ಟು ಪುರಸ್ಕಾರ ಮಾಡಿದ್ದಾರೆ, ಪ್ರೋತ್ಸಾಹ ಕೊಟ್ಟರು. ಇವರೊಬ್ಬರೇ ಅಲ್ರಿ, ಇನ್ನೂ ಬಹಳ ಜನ ಕೊಟ್ಟರು. ಅಭಿವೃದ್ಧಿ ಸಮಿತಿಯಿಂದ ಕೊಟ್ಟಾರ, ಪರ್ಸನಲ್ ಆಗಿ ಕೊಟ್ಟಿದ್ದಾರ. ಬಹುಮಾನ ಜೊತೆಗೆ KCET ರ್ಯಾಂಕಿಂಗ್ ಅಲ್ಲಿ ಇಂಜಿನಿಯರಿಂಗ್ ಅಲ್ಲಿ 26,877 ರ್ಯಾಂಕ್ ಬಂದದಕ್ಕಾಗಿ ಆತ್ಮೀಯರಾದಂತಹ ಶ್ರೀ ವಿನೋದ್ ಜಾಧವ್ ರಸಾಯನಶಾಸ್ತ್ರ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೆಳಗಾವಿ ಇವರು 1,500 ರೂಪಾಯಿ ನಗದು ಬಹುಮಾನವನ್ನು ಕೊಟ್ಟಿರ್ತಾರೆ. ಕಲಾ ವಿಭಾಗದಲ್ಲಿ ತೃತೀಯ ಸ್ಥಾನ ಪಡೆದಿರತಕ್ಕಂತ ಸಬಿಯಾ ದಿಲಾವರ್ ಯಕ್ಕುಂಡಿ ಇವರಿಗೆ ಕಾಲೇಜು ಅಭಿವೃದ್ಧಿ ಸಮಿತಿಯ ಜೊತೆಗೆ ವಿನೋದ್ ಬಿಕ್ಕಣ್ಣವ್ರು ಮತ್ತು VS ಮಹೇಂದ್ರಕರ್ ಸರ್ ಅವರು 200 ರೂಪಾಯಿ ನಗದು ಬಹುಮಾನವನ್ನು ನೀಡಿರುತ್ತಾರೆ. ಜೊತೆಗೆ ರಾಜ್ಯಶಾಸ್ತ್ರ ಉಪನ್ಯಾಸಕಿ ಆಗಿರುವಂತಹ MR ಭಾಗ್ಯವಾಡಿ ಮೇಡಮ್ ಅವರು ಕೂಡ 100ಕ್ಕೆ 100 ಪಡೆದದಕ್ಕಾಗಿ 100 ಇರುತ್ತಾರೆ. ಭಾಷಣ ಶುರು ಮಾಡೋದಕ್ಕೆ ಮುಂಚೆ ನಾನು ಸ್ಕೂಲ್ಗೆ ಕರೆದಾದ್ಮೇಲೆ ತಕ್ಷಣ ನನಗೆ ಯಾವುದೋ ಒಂದು ಕೊಡಬೇಕಂದ್ರೆ ಏನು ಕೊಡೋದ್ರೆ ಲೈಫಲ್ಲಿ ದೊಡ್ಡ ಇಂಪ್ಯಾಕ್ಟ್ ಮಾಡೋದು ಪುಸ್ತಕಗಳು. ನನ್ನ ಲೈಫಲ್ಲಿ ಒಂದು ಪುಸ್ತಕ ಇಂಪ್ಯಾಕ್ಟ್ ಆಗಿತ್ತು. ಮತ್ತು ಈಗ ಅಟಾಮಿಕ್ ಹ್ಯಾಬಿಟ್ಸ್ ಅಂದ್ರೆ ನಿಮ್ಮ ಪ್ರತಿ ದಿವಸ ಒಂದು ಹ್ಯಾಬಿಟ್ ಮಾಡೋದಂದ್ರೆ ಒಂದು ಪುಸ್ತಕ. ಸೊ ಇಫ್ ಯು ರೀಡ್ ಅಂಡ್ ಫಾಲೋ ದಿಸ್ ಬುಕ್ ಯು ಕ್ಯಾನ್ ರೀಚ್ ಹೈಟ್ಸ್. ಐ ಆಮ್ ಪ್ರಿಟಿ ಶೂರ್ ಇದು ಯಾವ ಆಗಿರ್ತದೆ. ಆಲ್ ಆಫ್ ಯು ಮಸ್ಟ್ ರೀಡ್. ಇವ್ರ ಮಾತು ಕೇಳಿದ್ರೆ ಭಾಳ ಖುಷಿ ಆಗ್ತೈತಿ ನಿಮಗೆ. ಡೆಫಿನೆಟ್ಲಿ ಇವರೇ ನಮ್ಮ ಸ್ಪೆಷಲ್ ಗೆಸ್ಟ್ ಇವತ್ತು. ಯಾವ ಮಕ್ಕಳು ಒಳ್ಳೆ ಸ್ಕೋರ್ ಮಾಡಿದ್ರಿ ಅವ್ರಿಗೆ ಅಟೋಮಿಕ್ ಹ್ಯಾಬಿಟ್ಸ್ ಅನ್ನುವಂಥ ಬುಕ್ ತೊಗೊಂಬಂದು ಕೊಟ್ಟಾರಿ. ನಾನು ನನ್ನ ಮಗಗಾಗಿ ತರಿಸಿದ್ದೆ. ಎಂತ ಒಳ್ಳೆ ಗಿಫ್ಟ್ ಅಪ್ಪ ಅನಿಸ್ತು ನನಗೆ. ಹಾಗೂ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಪಡೆದಿರುವಂತಹ 3 ವಿದ್ಯಾರ್ಥಿಗಳಿಗೂ ಕೂಡ ಧನ್ಯವಾದಗಳು. ಈಗ ಅರ್ಥಶಾಸ್ತ್ರ ಸಹೋದರ ಅವರು 1,000 ರೂಪಾಯಿ ನಗದು ರೂಪ ಕೊಟ್ಟಿರುತ್ತಾರೆ. ಜೊತೆಗೆ ಐಶ್ವರ್ಯ ತುಳವೇಕರ್ ಮತ್ತು ರಾಮಚಂದ್ರ ಅಳಗೋಡೆ ಸರ್ ಅವರು ಅಕ್ಕಿ ಸರ್ ಅವರು 5,000 ರೂಪಾಯಿ ನಗದು ಬಹುಮಾನವನ್ನು ತಿಳಿಸ ಬಯಸ್ತೇನೆ. ನನ್ನ ಹೆಸರು ಕಾವೇರಿ ಪಿಚಂಡಿ. ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ. ನಾನು ದ್ವಿತೀಯ PUCಯಲ್ಲಿ ತೆಗೆದಿರುವ ಫಲಿತಾಂಶ ಪ್ರತಿಶತ 99. 594 ಅಂಕಗಳನ್ನು ಪಡೆಯುವುದರ ಮೂಲಕ ಕಾಲೇಜಿಗೆ ಪ್ರಥಮ, ತಾಲೂಕಿಗೆ ಪ್ರಥಮ ಪಡೆದುಕೊಂಡಿದ್ದೇನೆ. ಅಂದ್ರೆ ಈ ಸಾಧನೆ ನನಗೆ ಸಿಕ್ಕಿರ್ತಕ್ಕಂಥ ಇಂದಿನ ಗೌರವ ನನ್ನೊಬ್ಬಳ ಸಾಧನೆ ಮಾತ್ರವಲ್ಲ. ಇದರ ಹಿಂದೆ ಕಾಣದೇ ಇರುವ ಅದೆಷ್ಟೋ ಪರಿಗಳ ಪರಿಶ್ರಮವಿದೆ. ಅದರಲ್ಲಿ ಮುಖ್ಯವಾಗಿ ನನ್ನ ತಂದೆ, ತಾಯಿ ಮತ್ತು ನನ್ನ ಶಿಕ್ಷಕರು ಹಾಗೂ ನನ್ನ ನಿರಂತರ ಪರಿಶ್ರಮ. ಇದರಲ್ಲಿ ಮುಖ್ಯವಾಗಿ ನಾನು ಹೆಚ್ಚಿನ ಬಹುಪಾಲನ್ನು ಕೊಡುವುದಾದ್ರೆ ನನ್ನ ಶಿಕ್ಷಕರಿಗೆ ಕೊಡಬಯಸ್ತೇನೆ. ಯಾಕಂದ್ರೆ ಅಡ್ಮಿಷನ್ ಅನ್ನ ಮಾಡ್ಕೊಂಡಿದ್ದೀರಿ, ಕಾಲೇಜ್ಗೆ ಬಂದಿದ್ದೀರಿ ಅಂತ ಹೇಳಿದ್ರೆ ನಿಮ್ಮಂತ ಭಾಗ್ಯವಂತರು ಬೇರೆ ಯಾರು ಇಲ್ಲ. ನಾನು ಎಷ್ಟು ಕಡಿಮೆ ವಯಸ್ಸು, ಎಂಥ ಅನುಭವದ ಮಾತುಗಳು. ರಾಜ್ಯಕ್ಕೆ 3ನೇ ರ್ಯಾಂಕ್ ರೀ ಈ ಕಾಲೇಜಿಂದ ಬಂದಿರೋರು ಇವ್ರ. ಇವ್ರ ಮಾತುಗಳನ್ನು ಕೇಳಿ ಇವರಿಗೆಲ್ಲ ಇವ್ರ ತಾಯಿಯವ್ರ ಸತ್ಕಾರ ಮಾಡಿದ್ರಿ. ಆ ತಾಯಿ ಅಂತ ಪುಣ್ಯವತಿ ಇರ್ಬೇಕು ಅಂತ ಅನಿಸ್ತು ನನಗೆ. ಅವತ್ತು ಎಲ್ಲ ತಾಯಂದ್ರಿಗೂ ಇಂಥ ಒಂದು ಹೆಮ್ಮೆ ಪಡುವಂಥ ಒಂದು ಸಂದರ್ಭ ಬರಬೇಕಲ್ಲ ಅಂತನೂ ಅನಿಸ್ತು. ಜೀವನ ಹೆಂಗಿರುತ್ತಂದ್ರೆ ರೀ, ನಾವೇನು ಕೊಡ್ತೀವಿ ಅದನ್ನೇ ವಾಪಸ್ ಪಡಿತೀವಿ ರೀ. ಆಡಳಿತ ಮಂಡಳಿ ಸದಸ್ಯರೆಲ್ಲ ಕೂಡಿ ಏನು ಮಾಡಿದ್ರು ಅಂತಂದ್ರೆ ವಿದ್ಯಾರ್ಥಿಗಳ ಸನ್ಮಾನ ಮಾಡಿದಿರಿ. ಅದೇ ವಿದ್ಯಾರ್ಥಿಗಳೆಲ್ಲ ಕೂಡಿ ಮತ್ತೆ ಆಡಳಿತ ಮಂಡಳಿಯವ್ರ ಸನ್ಮಾನ ಮಾಡಿದ್ರಿ. ಯಾಕಂದ್ರೆ ಎಲ್ಲ ಸೌಕರ್ಯಗಳನ್ನು ಕೊಟ್ಟಾರ ನಮಗಂತ ಹೇಳಿ. ರಾಜ್ಯದ ಒಂದು ಇತಿಹಾಸದಲ್ಲಿ ಇಂಥ ಅಪರೂಪದ ಶಾಸಕರು ಶಿಕ್ಷಣ ಬಗ್ಗೆ ಇಷ್ಟೊಂದು ಕಳಕಳಿ ಅಂತ ಕಾಳಜಿಯನ್ನು ಇಟ್ಕೊಂಡವರು ಕೇವಲ ಬೆರಳಿಕೆಯಷ್ಟು ಅದರಲ್ಲಿ ಅತಿ ಮುಂಚೂಣಿಯಲ್ಲಿದ್ದಂಥವರು ನಮ್ಮ ಹೆಮ್ಮೆಯ ಶಾಸಕರು ಸನ್ಮಾನ್ಯ ಮಹಾಂತೇಶ್ ಕೌಜಲ್ ಸರ್ ಅವರು, ಹಾಗೂ ಅವರ ಜೊತೆಯಲ್ಲಿ ನಮ್ಮ ಉಪಾಧ್ಯಕ್ಷರಂತ ವಾಲಿ ಸರ್ ಅವರು, ಹಾಗೂ ಈರಣ್ಣ ಜವಳಿ ಅವರು, ಹಾಗೂ ಈರಣ್ಣ ಬೆಡಗೇರಿ ಅವರು, ರಾಜು ಬಡ್ಲಿ ಅವರು, ಹಾಗೂ ಹೊಸೂರವರು,
ನಮ್ಮ ಜಯಶ್ರೀ ಅಕ್ಕನವರು ಹಾಗೂ ಅಂಬಿಕಾ ಕೊಟವಾಗಿ ಅಕ್ಕನವರು ಅವರು ಇನ್ನ ನಿಮಗೆಲ್ಲರಿಗೂ ಮೋಸ್ಟ್ ಅವೇಟಿಂಗ್ ಸ್ಪೀಚ್ ಯಾರಿಂದ ನಮ್ಮ ಸ್ಪೆಷಲ್ ಗೆಸ್ಟ್ ಯಾರಂತ ಹೇಳ್ರಿ ನೀವೇ. ನಾನು ಇಲ್ಲಿ ಬರುವುದಕ್ಕೆ ಇಲ್ಲ ಬರಕ್ಕಾಗಲ್ಲ ಅಂದ್ರೆ ಹೇಗಿರಬಾರ್ದು, ಬಟ್ ಆದ್ರೆ ನನ್ನ ಹೃದಯ ಇದಕ್ಕಿಂತ ತುಂಬಾ ಹತ್ತಿರ ಇರ್ತದೆ ಈ ಸ್ಕೂಲ್. ನಾನು ಇದಕ್ಕೆ ಹಿಂದೆ ಈ ಸ್ಕೂಲ್ಗೆ ಬಂದಿದ್ದೀನಿ. ಬರುವುದಕ್ಕೆ ಒಂದು ಕಾರಣ ಇರ್ತದೆ. ನನಗೆ ಬಹಳಷ್ಟು ಪ್ರೋಗ್ರಾಮ್ ಅಲ್ಲಿ ಕರೀತಾರೆ, ಬಹಳಷ್ಟು ಕಡೆ ಇಲ್ಲ ನಮಗೆ ಪೊಲೀಸಿನ ಕೆಲಸನೇ ಬಹಳಷ್ಟು ಮಾಡೋದಕ್ಕೆ ಇರ್ತದೆ. ಸ್ಕೂಲ್ಗೆ ಬರೋದಕ್ಕೆ ಕಷ್ಟ ಅಂತ ಅಂದ್ರೆ ಹೇಳ್ತೀವಿ. ಬಟ್ ಈ ಸ್ಕೂಲ್ಗೆ ನಾನು 100% ಬರಬೇಕಂದ್ರೆ ಇವತ್ತಿಲ್ಲ, ಯಾವಾಗ ಕರೀತಾರ ಅವತ್ತೇ ನಾನು ಫಸ್ಟ್ ಒಂದು ಬುಕ್ಸ್ ಆರ್ಡರ್ ಮಾಡಿದೆ. ಚೀಫ್ ಆಫೀಸರಿಂದ DG and IGP ಪೊಲೀಸ್ ಇಲಾಖೆಯ ಮುಖ್ಯಸ್ಥರ, ಒಂದು ಟೀಚರ್ಸ್ ಮತ್ತು ಪ್ರಿನ್ಸಿಪಾಲ್ ಅಂತ ಅದನ್ನ ನಿರ್ವಹಣೆ ಮಾಡ್ತಾರಲ್ಲ ಅದು ಯಾರಂತ ಗೊತ್ತಾತ್ರಿ? ಸ್ಪೆಷಲ್ ಗೆಸ್ಟ್ ನಮ್ಮ ಬೆಳಗಾವಿ ಜಿಲ್ಲೆಯ ಸೂಪರಿಂಟೆಂಡೆಂಟ್ ಪೊಲೀಸ್ ಕೆ ರಾಮರಾಜನ್ IPS. ಫಸ್ಟ್ ಕನ್ನಡ ಮಾಡಿ ಹೋಗಿದ್ದಾರೆ. ನನಗೆ ಅಷ್ಟು ಚೆನ್ನಾಗಿ ಕನ್ನಡ ಮಾತನಾಡಕ್ಕೆ ಬರಲ್ಲ, ಬಟ್ ಮಾತಾಡ್ತೀನಿ. ಸೊ ಕಾಂಪಿಟೇಷನ್ ತರ ಆಗಿಬಿಟ್ಟಿದೆ ಈಗ ನನಗೆ. ಟೀಚರ್ ಕೆಲಸ ಹೋಗೋದು ಅಷ್ಟು ಸುಲಭ ಇಲ್ಲ. ನೀವು IAS IPS ತರ ಅಲ್ಲಿ ಆಗಿಬಿಡ್ಬೋದು, ಬಟ್ ಟೀಚರ್ ಕೆಲಸ ಹಾಕಿ ನೀವು ಹೋಗಕ್ಕಾಗಲ್ಲ. ಅಷ್ಟು ಇಂಪಾರ್ಟೆನ್ಸ್, ಅಷ್ಟು ಬೆಲೆ. ಏನಾಗಬೇಕಂದ್ರೆ ನಾನು ಟೀಚರ್ ಆಗ್ಬೇಕು, ಸಂಭವ ಏನೋ ಒಂದು ಮಾಡಿ ನಾನು ಟೀಚರ್ ಆಗ್ಬೇಕು, ಒಳ್ಳೆ ಟೀಚರ್ ಆಗ್ಬೇಕು. ಅಷ್ಟು ಸಮುದಾಯ ಬೆಲೆ ಕೊಡ್ತದೆ. ಅದನ್ನೇ ನಂಬರ್ 1 ಇರ್ತದೆ ವರ್ಲ್ಡ್ ಅಲ್ಲಿ. ಬೆಸ್ಟ್ ಎಜುಕೇಶನ್ ಸಿಸ್ಟಮ್ ಯಾವ್ದಂದ್ರೆ ಫಿನ್ಲ್ಯಾಂಡ್ ಎಜುಕೇಶನ್ ಸಿಸ್ಟಮ್. ಯಾವಾಗ್ಲೂ ಅದು 3-4 ಅಷ್ಟಕ್ಕಿಂತ ಕೆಳಗೆ ಹೋಗಲ್ಲ. ವರ್ಲ್ಡ್ ಅಲ್ಲಿ ಫಸ್ಟ್ ಬೆಸ್ಟ್ ಎಜುಕೇಶನ್. ಯಾಕೆ ಗೊತ್ತಾ? ಅಲ್ಲಿ ಟೀಚರ್ಸ್ಗೆ ಬೆಲೆ ಕೊಡ್ತಾರೆ, ಟೀಚರ್ಸ್ಗೆ ಬೆಲೆ ಇರ್ತದೆ. ಟೀಚರ್ಸ್ ಈ ಸಮುದಾಯವನ್ನು ನೆಕ್ಸ್ಟ್ ಜನರೇಷನ್ ಹೆಂಗೆ ಬರಬೇಕಂದ್ರೆ ಟೀಚರ್ಸ್ ನಿರ್ಣಯ ಮಾಡ್ತಾರೆ. ಸ್ಕೂಲ್ಗೆ ಯಾವಾಗ MLA ಬಂದಿರೋದು ನನಗೆ ಗೊತ್ತಿಲ್ಲ. ನಾವು 10 ವರ್ಷ ನೋಡಿದ್ವಿ, 1 ವರ್ಷ 2 ವರ್ಷ ಇಲ್ಲ. ಸೊ ಒಂದು ರಾಜಕಾರಣಿಗಳಿಗೆ ಒಂದು ಆಫೀಸರ್ ಆಗಿ ನಾನು ಯಾವುದೇ ಕೆಲಸ ಮಾಡಲ್ಲ ಅಂದ್ರೆ ಹೇಳ್ಬೋದು, ತುಂಬಾ ಸುಲಭ. ಈಗ ನಾನು ದಕ್ಷ ಅಧಿಕಾರಿ ಅಂದ್ರೆ ನಾವು ಹೇಳಬೇಕಾದ್ರೆ ಯಾರ ಮಾತು ಹೇಳೋದು ಬೇಕಾಗಲ್ಲ. ನನಗೆ ಪ್ರತಿ ದಿವಸ ಸಂಬಳ ಬರ್ತದೆ. ಇಲ್ಲಿಲ್ಲ ಅಂದ್ರೆ ಬೇರೆ ಡಿಸ್ಟಿಕ್ SP ಆಗಿ ರ್ಯಾಂಕ್ ಇರ್ತದೆ. ಇಲ್ಲಿರುವುದು ಯಾವ್ದು ಕಮ್ಮಿ ಆಗಲ್ಲ, ಜಾಸ್ತಿ ಹಾಕೊಂಡೇ ಹೋಗ್ತದೆ. ಬಟ್ ಒಂದು ರಾಜಕಾರಣಿ, ಆ ರಾಜಕಾರಣಿ ಹಂಗೇನೆ ಇರಬೇಕಾದ್ರೆ ಸುಲಭ ಇಲ್ಲ. ಯಾಕೆ ಗೊತ್ತಾ? ಒಬ್ಬಳು ಕೊಲೆ ಮಾಡುವನು ನನ್ನ ಆಫೀಸ್ಗೆ ಬಂದ ಶುರು ಆಗ್ಬೇಕಾದ್ರೆ ಸ್ಕೂಲಲ್ಲಿಂದ ಶುರು ಆಗ್ಬೇಕು. ಅದು ಗವರ್ಮೆಂಟ್ ಸ್ಕೂಲಲ್ಲಿ. ಈ ಎಜುಕೇಶನ್ ಎಲ್ಲರಿಗೂ ಸಿಗಬೇಕು, ಎಲ್ಲರಿಗೂ ಅವಕಾಶ ಸಿಗಬೇಕು. ಆ ಒಂದು ಒಳ್ಳೆಯ ಉತ್ತಮ ಕಾರ್ಯಕ್ರಮವನ್ನು ಸಾಹೇಬರು ಮಾಡ್ತಾ ಇದ್ದಾರೆ. ನಾನು ಇದಕ್ಕೆ ಹಿಂದೆ ಏನೋ ಒಂದು ಸಾರಿ ನೋಡಿಬಿಟ್ಟೆ ಮಾತಾಡ್ತಾ ಇಲ್ಲ. ಲಾಸ್ಟ್ ಟೈಮ್ ಮೀಟಿಂಗ್ ಅಲ್ಲಿ ಸಂಗೋಲ್ ರೈನ ಸ್ಕೂಲಲ್ಲಿ ನಾವು ಮೀಟಿಂಗ್ ಅಲ್ಲಿ ಕೂತು ಮಾತಾಡಿದ್ವಿ. ಎಷ್ಟು ಕಾಳಜಿದೆ ಅಂದ್ರೆ ಅವ್ರಿಗೆ ಪ್ರತಿಯೊಂದು ಆ ಸ್ಕೂಲಲ್ಲಿ ಏನೇನು ನಡೀತಾ ಇದೆ ಅಂದ್ರೆ ಗೊತ್ತಿತ್ತು. ನಾವು ವರ್ಷಕ್ಕೆ ಒಮ್ಮೆ ಬರ್ತೀವಿ, ಆಫೀಸರ್ಸ್ ನಮಗೆ ಪೊಲೀಸಿನ ಕೆಲಸ ಬಹಳಷ್ಟು ಇರ್ತದೆ. ನಮಗೆ ನಾವು ಈ ಫೀಲ್ಡ್ ಅಲ್ಲಿ ಸ್ವಲ್ಪ ನಾವು ಅವ್ರು ಹಂಗೆ ಮಾತಾಡ್ತಾ ಇದ್ರು ನನ್ಗಂದ್ರು ಪ್ರತಿ ಮಾತು ಇನ್ಸ್ಪೈರಿಂಗ್ ಆಗಿತ್ರಿ. ಇವ್ರ ಸ್ಪೀಚ್ ಮಾತ್ರ ನಂಗೆ ಬಹಳ ಇಷ್ಟ ಆಯ್ತ್ರಿ. ಕಂಪ್ಲೀಟ್ ವಿಡಿಯೋ ಮಾಡ್ಕೋಬೇಕಂತ ಅನ್ಕೊಂಡಿದ್ದೆ, ಬಟ್ ಆಗ್ಲಿಲ್ಲ. ಅದ್ರ ಪ್ರತಿ ಮಾತು ನನ್ಗೆ ಇವತ್ತಿಗೂ ನೆನಪಾದವ. ಇವತ್ತಿನ ಮಕ್ಕಳಿಗೆ ಏನ್ ಬೇಕು ಅದನ್ನೇ ಹೇಳಿದ್ರಿ ಅವ್ರು. ಎಲ್ಲದನ್ನು ಟೀಕೆ ಮಾಡ್ತೀವಿ. ಸರಿಪಡಿಸೋರು ಯಾರು? ಸರಿ ಇಲ್ಲ ಅಂದ್ರೆ ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಸರಿ ಇಲ್ಲ ಅಂದ್ರೆ ಹೇಳೋದು ತುಂಬಾ ಸುಲಭ, ಹೇಳಿದನಲ್ಲ. ಬಟ್ ಬರ್ಬೇಕಂದ್ರೆ ಒಂದೇ ಒಂದು ಆಸೆ, 100% ಇಲ್ಲಿ ನಾನು ಬರ್ಲೇಬೇಕು. ಎಷ್ಟು ಬೈತಾರಂದ್ರೆ ನಾನು ಬರ್ಬೇಕು. ನಿಮ್ಗೆಲ್ಲ ಗೊತ್ತಿದೆ, ನಮ್ಮೆಲ್ಲ ಶಿಕ್ಷಕರಿಗೆ ಈ ವೇದಿಕೆ ಸಲ್ಲಿಸ್ತೇನೆ. ಯಾಕಂದ್ರೆ ನಮ್ಮ ಬೆಳಗಾವಿ ವಿಭಾಗ ಈ ಸಲ ಏನಂತಂದ್ರೆ 10th ರಿಸಲ್ಟ್ ಅಲ್ಲಿ ಟಾಪ್ ಇರ್ತಕ್ಕಂಥದ್ದು. ಹಾಗಾಗಿ ಅದ್ರ ಜೊತೆಗೆ ಏನಂತಂದ್ರೆ ನಮ್ಮ PUC ರಿಸಲ್ಟ್ ಸಹಿತ ಈ ಸಲ ಇವರು ಕೂಡ ಬೆಳಗಾವಿ ಜಿಲ್ಲೆ ಅಪರ ಅಧಿಕಾರಿ ಅದಾರೆ. ನೆಕ್ಸ್ಟ್ ಬಹಳ ಚೆನ್ನಾಗಿ ಮಾತಾಡಿದ್ರು. ಉಳ್ಳಾಗಡ್ಡಿ ಸರ್ ಅಂತ ಹೇಳಿ ನಮ್ಮ ಕಾಲೇಜಿಗೆ ಭಾಳ ಹೆಲ್ಪ್ ಮಾಡ್ಯಾರ. ನನಗೆ ಪರ್ಸನಲಿ ರಾಮರಾಜನ್ ಸರ್ ಭೇಟಿ ಆಗೋದಿತ್ರಿ, ಬಟ್ ಅವ್ರಿಗೆ ಗೊತ್ತಿಲ್ಲದ ವಿಡಿಯೋ ಮಾಡೇನ್ರಿ ಇದನ್ನ. ನನಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಾದ್ರೆ ಏನಂತಾರೆ ಅಂತ ಹೇಳಿ. ಇನ್ನು ಅದಾದ್ಮೇಲೆ ಎಲ್ಲರೂ ಗ್ರೂಪ್ ಫೋಟೋ ತೆಗೆಸ್ಕೊಂಡಿರಿ. ಎಲ್ಲರೂ ಆಲ್ರೆಡಿ ನಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿರ್ತಾರೆ, ಗ್ರೂಪಿಗೆ ಕಳಿಸ್ಬಿಟ್ಟಿರ್ತಾರೆ. ನಾವೆಲ್ಲೆಲ್ಲೇ ಯಾರ್ಯಾರು ಹೆಂಗೆ ನಿಂತ್ಕೋಬೇಕಂತ ಹೇಳಿ ಅದೇ ಥರ ನಿಂತ್ಕೊಂಡು ಎಲ್ಲರೂ ಫೋಟೋ ತೆಗೆಸ್ಕೊಂಡ್ವಿ. ಸ್ಪೆಷಲ್ ಗೆಸ್ಟು ಇರ್ತಾರೆ, ಪ್ಲಸ್ ಅದ್ರೊಳಗೆ ಕೋಜಲ್ಗಿ ಸರು ಇರ್ತಾರೆ. ಇಷ್ಟೆಲ್ಲ ಜನ ನಾವು ಸೆಟ್ ಮಾಡೋಕೆ ಸ್ವಲ್ಪ ಟೈಮ್ ಹಿಡಿದೈತೆ. ನಾವು ಎಷ್ಟು ಜನ ಅದೇ ಕೌಂಟ್ ಮಾಡಿ ಹೇಳಿ ನನಗೆ ನೀವು. ಹೆಂಗೆ ಅನಿಸ್ತ್ರಿ ನಮ್ಮ ಗ್ರೂಪ್ ಫೋಟೋ? ಸೊ ಇಷ್ಟು ದೊಡ್ಡ ಫ್ಯಾಮಿಲಿ ಐತ್ರಿ ನಮ್ದು ಕಾಲೇಜ್ ಒಳಗೆ. ಭಾಳ ಖುಷಿ ಆಗ್ತತಿ. ಎಲ್ಲಕ್ಕಿಂತ ಹೆಚ್ಚು ಒಳ್ಳೆ ಗೆಸ್ಟನ್ನು ಭೇಟಿ ಆದ್ನಿ ಲೈಫ್ ಒಳಗೆ ಅನಿಸ್ತು. ಆದ್ಮೇಲೆ ಒಂದು ಸ್ವಲ್ಪ ಲೈಟ್ ಆಗಿ ಸ್ನ್ಯಾಕ್ಸ್ ತೊಗೊಂಡ್ವಿ ರೀ. ಊಟ ಟೈಮ್ ಆಗಿತ್ತು, ಇದೊಂದು ಬೇಜಾರ.
ಬೆಳಿಗ್ಗೆ ನಾಷ್ಟ ಕೊಟ್ಟಿರ್ತಾರ ಬಟ್ ಮಧ್ಯಾಹ್ನ ಸ್ನಾಕ್ಸ್ ಕೊಡ್ತಾರ್ರಿ. ಆಕ್ಚುಲಿ ಕೌಜಲ್ಗಿ ಸರ್ ನಮ್ಮ ಜೊತೆ ಸ್ನಾಕ್ಸ್ ತಗೋತಾರ್ರಿ. ಹಿಂಗಿತ್ ನೋಡ್ರಿ ನಮ್ಮ ಕಾಲೇಜ್ ಇದ್ದ ವೆಲ್ಕಮ್ ಡೇ. ಹೆಂಗ ಅನಸ್ತಂತ ಕಮೆಂಟ್ ಮಾಡ್ರಿ. ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ನೆಕ್ಸ್ಟ್ ಲಾಗ್ ಒಳಗ ಮತ್ತೊಂದು ಕಂಟೆಂಟ್ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು.